ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಪಾರ್ಟ್ನರ್ ಕರೆಂಟ್ ಫೀಲಿಂಗ್ ಏನಿದೆ, ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ನೋಡೋಣ. ಓಕೆ, ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಲವ್ ಮೂಡಲ್ಲಿ ಇಲ್ಲ, ಒಂದು ಕನೆಕ್ಷನ್ ಎಲ್ಲೋ ಕಟ್ ಆಗಿದೆ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಅವ್ರು ತುಂಬ ಓಪನ್ ಮೈಂಡೆಡ್ ಆಗಿಬಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಅವರಿಗೆ ಏನು ಬೇಡ, ಎಲ್ಲಾನು ಬಿಟ್ಬಿಟ್ಟು ಎಲ್ಲಾದರೂ ಮುಂದುವರಿಬೇಕು, ಬೇರೆ ಏನಾದರೂ ನಿರ್ಧಾರ ತಗೊಳ್ಬೇಕು, ಬೇರೆ ಕಡೆ ಎಲ್ಲಾದರೂ ಮುಂದುವರಿಬೇಕು ಅಂತ ಅನ್ನಿಸ್ತಾ ಇದೆ. ಅವರು ಪ್ರೀತಿ ಮೇಲೆ ನಂಬಿಕೆ ಅನ್ನೋದು ಹೊರಟೋಗಿದೆ ಅನ್ನುವಂಥದ್ದು ಇದೆ. ಸೊ ಪ್ರೀತಿ ಮೇಲೆ ನಂಬಿಕೆ ಬರೋ ಹಾಗೆ ಒಂದಷ್ಟು ಏನಾದರೂ ಮಾಡಬೇಕು ನೀವು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಅವರು ಕಾಯ್ತಾ ಇದ್ದಾರೆ, ಏನೋ ಒಂದು ವಿಚಾರಕ್ಕೆ ಕಾಯ್ತಾ ಇದ್ದಾರೆ. ಒಂದು ಪ್ರಯಾಣದ ವಿಚಾರ ಆಗಿರಬಹುದು ಅಥವಾ ಬೇರೆ ಯಾವುದೇ ವಿಚಾರ ಆಗಿರಬಹುದು. ಸೊ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇರುವಂತಹ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಅಥವಾ ಒಂದು ಸ್ಟಕ್ ಎನರ್ಜಿಯಿಂದ ಹೊರಬರೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಹೊರಗೆ ಬರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಸದ್ಯಕ್ಕೆ ಇದ್ದಂಥ ನೆಗೆಟಿವಿಟಿ ಎಲ್ಲ ದೂರ ಆಗಿದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಅವ್ರನ್ನ ಅವರು ತುಂಬಾ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಆ ಕಂಟ್ರೋಲಿಂಗ್ ಎನರ್ಜಿಯಿಂದ ಹೊರಗೆ ಬರಬೇಕು. ಅವರಿಗೆಲ್ಲ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅನ್ನೋವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಡಬೇಕು ಅನ್ನುವಂಥದ್ದು ಇದೆ. ತುಂಬಾ ಕೋಪ ಇದೆ ಅವರಿಗೆ. ಅವರು ಆ ಕೋಪನೆಲ್ಲ ಕಳೆದು ಒಂದು ಶಾಂತ ಸ್ಥಿತಿಗೆ ಬರುವಂತ ಪ್ರಯತ್ನದಲ್ಲಿ ಇದ್ದಾರೆ. ಒಂದಷ್ಟು ಮೆಡಿಟೇಷನ್ ಮಾಡುವಂತ ಯೋಚನೆಯಲ್ಲೂ ಕೂಡ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ. ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗಿದೆ ಅವರಿಗೆ. ಆ ರಿಲೇಶನ್ಶಿಪ್ ಎಂಡ್ ಆಗಿರೋದು ಅವ್ರಿಗೆ ತಗೊಳಕ್ ಆಗ್ತಾ ಇಲ್ಲ. ತುಂಬಾ ಜವಾಬ್ದಾರಿಗಳಿದೆ. ಏನ್ ಮಾಡಕ್ಕೂ ಅವ್ರ ಕೈಲಿ ಆಗ್ತಾ ಇಲ್ಲ. ಯಾವುದು ಕ್ಲಾರಿಟಿ ಇಲ್ಲ. ಮಾತಾಡ್ಲಿಕ್ಕೆ ಹೋದ್ರೆ ಇನ್ನೇನಾಗುತ್ತೋ ಅನ್ನುವಂಥ ಭಯದಲ್ಲಿ ಅವರು ಸುಮ್ಮನೆ ಇದ್ದಾರೆ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಮೈಂಡು ತಲೆ ಕೆಟ್ಟು ಗೊಬ್ಬರ ಆಗಿದೆ ಅಂತಾರಲ್ಲ, ಆ ಥರ ಗೊಬ್ಬರ ಆಗಿದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಅವರು ಎಂಜಾಯ್ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಅನ್ನಿಸ್ತಿದೆ. ಬಟ್ ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ, ಜಗ್ಲಿಂಗ್ ಮಾಡ್ತಿದ್ದಾರೆ. ಎರಡರ ಮಧ್ಯೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಎರಡನ್ನೂ ಬಿಟ್ಕೊಡಕ್ ಆಗ್ದಿರ ಒದ್ದಾಡ್ತಿದ್ದಾರೆ. ಆದ್ರೆ ಇದು ಜಾಸ್ತಿ ದಿನ ನಡೆಯೋದಿಲ್ಲ. ಆದಷ್ಟು ಬೇಗ ಇದಕ್ಕೆ ಒಂದು ಹ್ಯಾಪಿ ಎಂಡಿಂಗ್ ನ ಆ ದೇವಿ ಹಾಕ್ತಾಳೆ ಅನ್ನುವಂಥದ್ದು ಇದೆ. ಆ ದೇವಿಯ ಆಶೀರ್ವಾದ ನಿಮ್ಮ ಪಾರ್ಟ್ನರ್ ಮೇಲೆ ಇದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಇನ್ನ ಹೆಚ್ಚಿನ ಯಶಸ್ಸು ಕಡೆ, ಸಕ್ಸಸ್ ಕಡೆ ಗಮನ ಕೊಡಬೇಕು ಅನ್ಕೊಂಡು ಈ ಪ್ರೀತಿ ಪ್ರೇಮ ಎಲ್ಲ ಬೇಡ ಅಂತ ಹೊರಟ್ಬಿಡ್ತಾರೆ ಅನ್ನುವಂಥದ್ದು ಇದೆ. ಏನೋ ಒಂದು ಕಳ್ಕೊಂಡಿರೋದು ಅವ್ರಿಗೆ ತುಂಬಾ ದುಃಖ ಇದೆ, ನೋವಿದೆ. ಸೊ ಅದರಿಂದ ನಿಧಾನಕ್ಕೆ ಹೊರಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಫೈನಾನ್ಷಿಯಲ್ ಲಾಸ್ ಕೂಡ ಅವ್ರಿಗೆ ಬೇಜಾರಾಗ್ತಾ ಇದೆ. ಆ ಫೈನಾನ್ಷಿಯಲ್ ಲಾಸ್ ಇಂದ ಹೊರಗೆ ಬರಬೇಕು, ಎಲ್ಲ ಮಾಡಿದ್ದೆಲ್ಲ ನೀರಿನಲ್ಲಿ ಹೋಮ ಆಯ್ತು ಅಂತ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮ ಪಾರ್ಟ್ನರ್ ಏನಾದರೂ ನಿಮ್ಮನ್ನು ಬಿಟ್ಟು ಮನೆ ಬಿಟ್ಟು ಹೋಗಿದ್ರೆ ಅವರು ಆದಷ್ಟು ಬೇಗ ನಿಮ್ಮ ಮನೆಗೆ ಬರ್ತಾರೆ, ವಾಪಸ್ ನಿಮ್ಮ ಜೀವನಕ್ಕೆ ಬರ್ತಾರೆ. ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇನೆ, ಬಟ್ ಖಂಡಿತವಾಗ್ಲೂ ಬರ್ತಾರೆ. ಈ ಸತಿ ಅವರು ಹೇಗೆ ಬರ್ತಾರೆ ಅಂದರೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಬರ್ತಾರೆ. ತುಂಬ ಯೋಚನೆ ಇಟ್ಕೊಂಡು, ತುಂಬ ಮರ್ಯಾದೆ ತಗೊಂಡು. ಹೆಣ್ಣು ಅಂದರೆ ಒಂದು ಗೌರವ ಇಲ್ದಿದ್ದಂಥ ವ್ಯಕ್ತಿ ಅಥವಾ ಫೀಮೇಲ್ ವರ್ಷನ್ನನ್ನೇ ಒಂದು ಸುಖಕ್ಕೋಸ್ಕರ ಇರೋದು ಅಂತ ಅನ್ಕೊಂಡಿರುವಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ, ಸಾರಿ ಟು ಸೇ ಎಲ್ಲರೂ ಅದೇ ತರ ಇದ್ದೀರಾ ಅಂತ ಹೇಳಲ್ಲ, ಬಟ್ ಕೆಲವರು ಆ ತರ ಇದ್ರೆ ಅದನ್ನ ಮೀರಿ ಒಂದು ಗೌರವಯುತವಾಗಿ ಒಂದು ರೆಸ್ಪೆಕ್ಟ್ಫುಲ್ ಪ್ರೀತಿ ಏನಿದೆ ಅದು ನಿಮಗೆ ಕೊಡಕ್ಕೆ ಅವರು ಬರ್ತಾರೆ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂತ ಸಾಧ್ಯತೆ ಇದೆ. ಈ ಸಂಕ್ರಾಂತಿ ನಿಮ್ ಜೀವನದಲ್ಲಿ ನಿಜವಾಗ್ಲೂ ನಗು ತರ್ತಾ ಇದೆ, ತರ್ಸುತ್ತೆ, ಹೊಸ ಬೆಳಕನ್ನ ತರ್ಸುತ್ತೆ, ಹೊಸ ಪ್ರೀತಿನ ತರ್ಸುತ್ತೆ. ನೀವೇನ್ ಪ್ರೀತಿ ಇಟ್ಕೊಂಡಿದ್ರಿ ಆ ಪ್ರೀತಿ ಓವರ್ ಫ್ಲೇಮ್ ಆಗುವಂತ ಸಾಧ್ಯತೆ ಇದೆ. ಪ್ರೀತಿ ಹೆಚ್ಚಾಗುವಂಥದ್ದು, ಪ್ರೀತಿ ಉಕ್ಕಿ ಹರಿಯುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಚಕ್ರ ಬ್ಯಾಲೆನ್ಸ್ ಕಡೆ ನೀವು ಗಮನ ಕೊಡಬೇಕು, ಅವರು ಕೂಡ ಅವರ ಚಕ್ರ ಬ್ಯಾಲೆನ್ಸ್ ಕಡೆ ಗಮನನ ಕೊಡಬೇಕು. ಜೊತೆಗೆ ಏನೋ ಒಂದು ದೊಡ್ಡ ಪೆಡಂಭೂತ ಅನ್ಕೊಂಡಿದ್ದು ಸಣ್ಣ ಹುಳುನ ಇದನ್ನ ನೋಡ ನಾನು ಇಷ್ಟು ಭಯ ಪಟ್ಟಿದ್ದು ಅನ್ನೋ ರೀತಿಲಿ ನೀವು ಬದಲಾಗ್ತೀರಾ. ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಏನಿತ್ತು ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಈಗ ನಿಮ್ಮ ಪಾರ್ಟ್ನರ್ ಸದ್ಯಕ್ಕೆ ಒಂದು ಶಾಂತವಾಗಿ ಇರಬೇಕು, ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಸಾಕಷ್ಟು ನೆಗೆಟಿವಿಟಿ ಅವ್ರ ಸುತ್ತಮುತ್ತ ಇದೆ. ಸದ್ಯಕ್ಕೆ ಅವರು ಹೇಗೆ ಇಷ್ಟು ಕಂಟ್ರೋಲ್ ಆಗಿ ಇದ್ದಾರೆ ಅನ್ನೋದೇ ಆಶ್ಚರ್ಯ. ಅಷ್ಟು ನೆಗೆಟಿವಿಟಿ, ಅಷ್ಟು ನೆಗೆಟಿವ್ ಎನರ್ಜಿ ಅವ್ರ ಸುತ್ತಮುತ್ತ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ನಿಮ್ಮ ಪಾರ್ಟ್ನರ್ ಏನಿದ್ದೀರಾ ಅದೊಂದು ಸೋಲ್ಮೇಟ್ ಇದ್ದೀರಾ, ಡಿವೈನ್ ಪರ್ಸನ್ ಇದೆ, ಒಂದು ಸೋಲ್ಮೇಟ್ ಎನರ್ಜಿ, ಟ್ವಿನ್ ಫ್ಲೇಮ್ ಎನರ್ಜಿ ತರ ಇದೆ.
ನಿಮ್ಮಿಬ್ಬರನ್ನ ಮದ್ವೆ ಮಾಡ್ಸಿರೋದು ದೇವ್ರಿದ್ದಾರೆ. ಸೊ ಹಾಗಾಗಿ ಆ ದೇವರು ನಿಮ್ಮಿಬ್ಬರನ್ನು ಒಂದು ಕಂಟ್ರೋಲ್ ಅಲ್ಲಿ ಇಟ್ಟಿದ್ದಾರೆ. ನಿಮ್ಮನ್ನು ಕಂಟ್ರೋಲ್ ಅಲ್ಲಿ ಇಟ್ಟಿರೋದು ಆ ದೇವ್ರೆ, ಅವ್ರನ್ನು ಕಂಟ್ರೋಲ್ ಅಲ್ಲಿ ಇಟ್ಟಿರೋದು ಕೂಡ ಆ ದೇವ್ರೇನೆ. ಸೊ ಹಾಗಾಗಿ ನಿಮ್ಮಿಬ್ಬರ ಒಂದು ದಾಂಪತ್ಯ ಜೀವನದಲ್ಲಿ ಏನು ಒಂದು ಸ್ಟಕ್ ಎನರ್ಜಿ ಅಥವಾ ಗಿಲ್ಟ್ ಎನರ್ಜಿ ಇದೆ, ಆ ಗಿಲ್ಟ್ ಎನರ್ಜಿಯಿಂದ ನೀವಿಬ್ರು ಹೊರಗೆ ಬರ್ಬೇಕು ಅನ್ನುವಂಥದ್ದು ಕೂಡ ಇದೆ. ನೋಡಿ, ಡಿವೈನ್ ಲವರ್ಸ್ ಇದೆ. ಸೊ ಈ ಲೈಫ್ ಟೈಮ್ ಅಲ್ಲಿ ಒಂದೆರಡು ಅವಕಾಶಗಳು ಬೇರೆ ಬೇರೆ ರೀತಿಲಿ ಇದ್ದಿರಬಹುದು, ಅಥವಾ ಸದ್ಯಕ್ಕೆ ಅವರು ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಇರಬಹುದು. ಕಾರ್ಮಿಕ್ ರಿಲೇಶನ್ಶಿಪ್ ಇಂದ ಹೊರಗೆ ಬರ್ತಾರೆ. ಆದಷ್ಟು ಬೇಗ ಅವರು ಅವರ ಫೈನಾನ್ಷಿಯಲ್ ಲಾಸ್ ಏನಿದೆ ಅದ್ರ ಕಡೆ ಗಮನನ ಕೊಡ್ತಾರೆ. ಏನೇನು ಸಾಧ್ಯತೆ ಇದೆ ಅದ್ರ ಕಡೆ ಗಮನನ ಕೊಟ್ಟು ಅವ್ರ ಲೈಫಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತಾರೆ. ಎಲ್ಲ ಸಾಧ್ಯತೆಗಳನ್ನು ಗಮನಿಸ್ತಾ ಇದ್ದಾರೆ. ಸೊ ಅದ್ರ ಕಡೆ ಕೂಡ ಗಮನನ ಕೊಡ್ತಾರೆ. ಹೊಸ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆಯಲ್ಲಿ ಅವರು ಕೂಡ ಇದ್ದಾರೆ. ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಪಾಪು ಬಗ್ಗೆ ಕೂಡ ಅವರು ಯೋಚನೆನ ಮಾಡ್ತಿದ್ದಾರೆ. ಹೀಲಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಅದನ್ನ ಕೂಡ ಸರಿಪಡಿಸ್ಕೊಂಡು ಒಂದು ಮ್ಯಾಜಿಕಲ್ ರೀತಿ ಲೈಫನ್ನ ಬದಲಾಯಿಸ್ಕೊಳ್ಬೇಕು ಅನ್ನೋದು ಕೂಡ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಅವರ ಗಮನ ಎಲ್ಲ ಫೈನಾನ್ಷಿಯಲ್ ವಿಚಾರಕ್ಕೆ, ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಇದೆ. ಬಟ್ ಇದೆಲ್ಲದ್ರಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಬೇರೆಯವರು ಅವ್ರ ಲೈಫನ್ನ ಸ್ಟ್ರೆಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಬೇಗ ಎಂಡ್ ಆಗೋಗಿದೆ ಇಲ್ಲಿ ಅನ್ನುವಂಥದ್ದು ಇದೆ. ಇಲ್ಲಿ ಬರೀ ಕಂಪೇರಿಂಗ್ ನಡೀತಾ ಇದೆ ಅಷ್ಟೇನೆ, ಕಂಪ್ಯಾರಿಸಮ್ ನಡೀತಾ ಇದೆ. ಬಟ್ ಇದೊಂದು ಹೋಲ್ ಡ್ರಾಮಾ ಏನಿದೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಡೆಸ್ತಾ ಇರುವಂಥದ್ದು. ಬಟ್ ಇದೆಲ್ಲವೂ ಕೂಡ ಒಂದ್ ರೀತಿ ಮುಗ್ದೋಗಿರುವಂತ ಅಧ್ಯಾಯ, ಮುಗ್ದೋಗಿದೆ. ಇದೆಲ್ಲವೂ ಕೂಡ ಒಂದು ಹ್ಯಾಪಿ ಎಂಡಿಂಗ್, ಹ್ಯಾಪಿ ಫ್ಯಾಮಿಲಿ ಅನ್ನೋದು ಇಲ್ಲಿ ಇದೆ. ಸೊ ಫ್ಯಾಮಿಲಿ ರಿಲೇಶನ್ ಕಡೆ ಹೆಚ್ಚಿನ ಗಮನ ಅನ್ನೋದು ಬರುತ್ತೆ. ಯಾಕೆಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಕಾರ್ಮಿಕ್ ಇರಬಹುದು, ಅದು ಒಂದು ಪಾಠ ಕಲಿಸ್ಲಿಕ್ಕೆ, ಒಂದು ಸಮಸ್ಯೆ ಮಾಡ್ಲಿಕ್ಕೆ ಅಂತ ಬಂದದ್ದು. ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಇದೆಲ್ಲದ್ರಿಂದ ನಿಮ್ ಪಾರ್ಟ್ನರ್ ಹೊರಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಈಗ ನಿಮ್ಗೆ ಏನ್ ಸಲಹೆ ಇದೆ ನೋಡೋಣ. ಕೋರ್ಟ್ ವಿಚಾರಗಳಿದ್ರು ಕೂಡ ನಿಮ್ಮ ಪರವಾಗಿ ಆಗೋದಿಲ್ಲ, ನಿಮ್ ಪಾರ್ಟ್ನರ್ ಪರವಾಗಿ ಆಗತ್ತೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ನ ಎಂಡ್ ಮಾಡಿಕೊಂಡು ಈ ಒಂದು ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ. ಕೆಲವರು ಡೈವರ್ಸ್ ತಗೊಳ್ಳುವಂತ ಸಾಧ್ಯತೆ ಇದೆ, ಕೆಲವರು ಬ್ರೇಕಪ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಹೀಗೆ ಇರ್ತಿರೋ, ಇದರಿಂದ ಹೊರಗೆ ಬರ್ತಿರೋ ನಿಮ್ಮ ಓನ್ ಡಿಸಿಷನ್ಗೆ ಬಿಟ್ಟಿದ್ದು. ಒಟ್ನಲ್ಲಿ ಕೃಷ್ಣನ ಆಶೀರ್ವಾದ ನಿಮ್ ಜೊತೆ ಇದೆ. ಒಂದು ಸೋಲ್ ಅವೇರ್ನೆಸ್ ಇದೆ. ನಿಮ್ ಲೈಫನ್ನ ಕಂಟ್ರೋಲಿಗೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಜಗಳದಿಂದ ಏನ್ ಪ್ರಯೋಜನ, ಜಗಳ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಜಗಳದಿಂದ ಎಲ್ಲವೂ ವ್ಯರ್ಥ ಆಗುತ್ತೆ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಇದು ಹಾವು ಸಾಯಲ್ಲ, ಕೋಲು ಮುರಿಯಲ್ಲ, ಆ ಥರದ್ದು ಒಂದು ರಾಜಕೀಯ ನಿಮ್ಮ ಪ್ರೇಮ ಜೀವನದಲ್ಲಿ ನಡೀತಾ ಇದೆ. ಸೊ ಚೇಂಜ್ ಬರ್ತಾ ಇದೆ. ಸೊ ಆದಷ್ಟು ಬೇಗ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಅದು ಡಿವೈನ್ ಟೈಮಿಂಗ್ ಅಲ್ಲಿ ಆಗುತ್ತೆ. ನೀವು ಇವಾಗ ಆಗ್ಬೇಕು ಅಂದ್ರೆ ಆಗಲ್ಲ, ನಾಳೆ ಅಂದ್ರೆ ಆಗಲ್ಲ. ಯಾವಾಗ ದೇವ್ರು ನಿರ್ಧಾರ ಮಾಡಿದಾರೋ ಅವಾಗ ಆಗತ್ತೆ. ಸದ್ಯಕ್ಕೆ ಈ ಎಕ್ಸ್ಪೀರಿಯನ್ಸ್ ನಿಮಗೆ ಬೇಕಾಗಿತ್ತು, ಹಾಗಾಗಿ ನಿಮ್ಮ ಲೈಫಲ್ಲಿ ಈ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸದ್ಯಕ್ಕೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ಗೆ ಸಮಸ್ಯೆ ಏನಿತ್ತು, ಸೊ ನಿಮ್ಗೆ ಸಿಕ್ಕಿದಂತ ಒಂದು ಸಹಾಯ ಹಸ್ತನ ಕಟ್ ಮಾಡ್ಕೊಂಡಿದ್ದೀರಾ, ಇದರಿಂದ ನಿಮ್ಗೆ ಲಾಸ್ ಆಗ್ತಾ ಇರೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಇದೊಂದು ಡ್ರೀಮ್, ನಿಮ್ಮ ಕನ್ಸು ಏನಿತ್ತು ಆ ಕನಸು ನನ್ಸಾಗತ್ತೆ, ನಿಮ್ಮ ಲೈಫಿಗೆ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಹೊಸ ದೃಷ್ಟಿಕೋನದಲ್ಲಿ ನಿಮ್ಮ ಲೈಫನ್ನ ನೀವು ನೋಡ್ಲಿಕ್ಕೆ ಶುರು ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಫೈನಲ್ ಕಾರ್ಡ್ ನೋಡೋಣ. ಓಕೆ, ಸೊ ಇನ್ನರ್ ವಾಯ್ಸ್. ಸೊ ಸಾಕಷ್ಟು ಸೀಕ್ರೆಟ್ ನಿಮಗೆ ಗೊತ್ತಿದೆ. ಹೊಸ ಪರ್ಸನ್ ಬರುವಂತ ಸಾಧ್ಯತೆನೂ ಇದೆ. ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ, ಇನ್ನ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ರಿಲೇಶನ್ಶಿಪ್ಪು, ಹೊಸ ಮ್ಯಾರೇಜು, ಹೊಸ ಬಿಸ್ನೆಸ್ಸು, ಹೊಸ ಕಮಿಟ್ಮೆಂಟು, ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆ ಇದೆ. ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ಕ್ಲಾರಿಟಿ ಕೂಡ ಸಿಗುವಂತ ಸಾಧ್ಯತೆ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.